ಪಿಜಿ ಮುಂದೆ ಕುಡಿಬೇಡಿ ಅಂತ ಹೇಳಿದ್ದಕ್ಕೆ ಪಿಜಿ ಓನರ್ನನ್ನೇ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಕಸ್ತೂರ್ಬಾ ನಗರದಲ್ಲಿ ಮೃತ ಮಾಧವ್ ಮೆಟ್ಲಿ ಪಿಜಿಯನ್ನ ನಡೆಸ್ತಾ ಇದ್ರು. ಈ ಪಿಜಿ ಮುಂದೆ ಕುಡಿದು ಆರೋಪಿಗಳು ಮಾತನಾಡ್ಕೊಳ್ತಾ ಇದ್ರು. ಇದೇ ವೇಳೆ ಪಿಜಿ ಮುಂದೆ ಕುಡಿಬೇಡಿ ಅಂತ ಹೇಳಿದ್ದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಬ್ಯಾಟ್ನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಮೊದಲು ಗಲಾಟೆ ಮಾಡಿ ಬಳಿಕ ಹಲ್ಲೆ ಮಾಡಿ ಮರ್ಡರ್ ಮಾಡಲಾಗಿದೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ರಾಮಮೂರ್ತಿ ನಗರ ಪೊಲೀಸರು ಈಗ ತನಿಖೆಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಬುದ್ಧಿ ಹೇಳೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ. ಆತನ ಪಿಜಿ ಮುಂದೆ ಕುಡಿಬೇಡ ಅಂತ ಹೇಳಿದ್ದು ತಪ್ಪೇನಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡೋದೇ ತಪ್ಪು. ಆದ್ರೂ ಈ ಆರೋಪಿಗಳು ಬುದ್ಧಿ ಮಾತು ಕೇಳದೆ ಮರ್ಡರ್ ಅನ್ನ ಮಾಡಿದ್ದಾರೆ. ತನಿಖೆ ವೇಳೆ ಏನೆಲ್ಲ ಹೇಳ್ತಿದ್ದಾರೆ ಆರೋಪಿಗಳು ಚಂದ್ರಶೇಖರ್? ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕಸ್ತೂರಿ ನಗರದಲ್ಲಿ ಒಂದು ಪಿಜಿಯನ್ನ ಈ ಮೆಟ್ಲಿ ನಡೆಸ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪದೇ ಪದೇ ಆ ಒಂದು ಪಿಜಿಯ ಮುಂದೆ ಕುಡಿದು ನಿಂತು ಜೋರಾಗಿ ಮಾತಾಡುವಂತಹ ಒಂದು ಈ ಆರೋಪಿಗಳೇನಿದ್ದಾರೆ ಮಾಡ್ತಾ ಇರ್ತಾರೆ. ಅದಕ್ಕೆ ಪ್ರಶ್ನೆ ಮಾಡಿ ಪ್ರತಿ ಬಾರಿಯೂ ಕೂಡ ಅವರನ್ನ ಅಲ್ಲಿಂದ ಓಡಿಸುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಕಮ್ಮನಹಳ್ಳಿ ಡಾನ್ ಬ್ರೈಟ್, ಜೀವನಹಳ್ಳಿ ರಾಕೇಶ್ ಎಂಬುವಂತ ಇಬ್ಬರು ಏನಿದ್ದಾರೆ ಅವರು ಈ ಪಿಜಿಯ ಸುತ್ತ ಅವಾಗ ರೌಂಡ್ಸ್ ಹಾಕುವಂತಹದ್ದು, ಅಲ್ಲೇ ನಿಂತ್ಕೊಂಡು ಜೋರಾಗಿ ಮಾತಾಡುವಂತಹದ್ದು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರನ್ನ ಓಡಿಸ್ಲಿಕ್ಕೆ ಅಂತ ಹೇಳಿ ತನ್ನ ಪಿಜಿಯಲ್ಲಿದ್ದಂತಹ ಒಂದು ಬ್ಯಾಟ್ ಅನ್ನ ಹಿಡಿದು ಮಾಧವ್ ಮೆಟ್ಲಿ ಅಲ್ಲಿಗೆ ಬರ್ತಾನೆ. ನೀವು ಇಲ್ಲಿ ಕುಡಿಬೇಡಿ ಅಂತ ಎಷ್ಟು ಸಾರಿ ನಿಮ್ಗೆ ಹೇಳೋದು, ಮತ್ತೆ ಇಲ್ಲಿ ಬರಬಾರ್ದು ಅನ್ನುವಂತ ಮಾತುಗಳನ್ನ ಹೇಳಿ ಅಲ್ಲಿಂದ ಅವ್ರನ್ನ ಓಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮಾಧವ್ ಮೆಟ್ಲಿ ನಮ್ಮ ಮೇಲೆ ಎಲ್ಲಿ ಹಲ್ಲೆ ಮಾಡ್ತಾನೋ ಈ ಬ್ಯಾಟ್ ನಿಂದ ಅನ್ನುವಂತ ಗಾಬರಿಯಲ್ಲಿ ಸದ್ಯ ಆ ಬ್ಯಾಟ್ ಅನ್ನ ಕಿತ್ಕೊಂಡು ನಾವೇ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆದ್ವಿ ಅನ್ನುವಂತ ಮಾಹಿತಿಗಳನ್ನ ಸದ್ಯಕ್ಕೆ ಪೊಲೀಸರ ಮುಂದೆ ಈ ಇಬ್ಬರು ಆರೋಪಿಗಳು ಹೇಳಿರುವಂತಹದ್ದು. ಹೀಗಾಗಿ ಸದ್ಯಕ್ಕೆ ಇಬ್ಬರನ್ನ ಕೂಡ ಬಂಧನ ಮಾಡಿರುವಂತ ರಾಮಮೂರ್ತಿ ನಗರ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.